ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದ ಏಕೈಕ ಸಾಧಕಿ ಕುಮಾರಿ ಅಂಕಿತಾ ಕೊಣ್ಣೂರ್ ಅವಳಿಗೆ ಹುಕ್ಕೇರಿಯ ಶ್ರೀ ಗುರುಶಾಂತೇಶ್ವರ ಸಂಸ್ಥಾನ ಹಿರೇಮಠದ ಪೀಠಾಧಿಪತಿ ಶ್ರೀ ಶತಸ್ಥಳ ಬ್ರಹ್ಮಿ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು, ಕೊಣ್ಣೂರು ಮಠದ ಮಹಾಸ್ವಾಮೀಜಿಗಳ ಹಾಗೂ ವಿವಿಧ ಸಂಘಟನೆಗಳಿಂದ ಅದ್ದೂರಿ ಸತ್ಕಾರ ಸನ್ಮಾನ. ಹುಕ್ಕೇರಿ ಹಿರೇಮಠದ ದರ್ಬಾರ್ ಹಾಲಿನಲ್ಲಿ ನಡೆದ ಈ ಕಾರ್ಯಕ್ರಮ ಶ್ರೀ ಶತಸ್ಥಳ ಬ್ರಹ್ಮಿ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳಿಂದ ಹಾಗೂ ಕೊಣ್ಣೂರು ಮಠದ ಶ್ರೀಗಳಿಂದ ಸತ್ಕರಿಸಿ ಸನ್ಮಾನಿಸಿ ಆಶೀರ್ವದಿಸಿದರು. ರಾಜ್ಯಕ್ಕೆ ಪ್ರಥಮ ಸ್ಥಾನ ಬಂದ ಖುಷಿಯಲ್ಲಿ ಪ್ರತಿಕ್ರಿಯಿಸಿರುವ ಅಂಕಿತಾ, ನನಗಿಂತ ನನ್ನ ಟೀಚರ್ಸ್ ಹಾಗೂ ತಂದೆ ತಾಯಿಗೆ ಹೆಚ್ಚಿನ ಸಂತೋಷವಾಗಿದೆ. ಮುಂದೆ PUCಯಲ್ಲಿ ಸೈನ್ಸ್ ವಿಭಾಗದಲ್ಲಿ ವ್ಯಾಸಂಗ ಮಾಡಿ IAS ಅಧಿಕಾರಿ ಆಗಬೇಕೆನ್ನುವ ಕನಸಿದೆ. ಆ ಕನಸು ನನಸಾಗಿ ದೊಡ್ಡ ಅಧಿಕಾರಿಯಾಗಿ ಸೇವೆ ಸಲ್ಲಿಸಲಿ ಎಂದು ಇದೇ ವೇಳೆ ಶ್ರೀಗಳು ಆಶೀರ್ವದಿಸಿದರು. ಅಂಕಿತಾ ಕೊಣ್ಣೂರಿಗೆ ಧರ್ಮ ದೀಕ್ಷೆ ನೀಡಿ ಆಶೀರ್ವದಿಸಿದ ಹುಕ್ಕೇರೀಶ. ಹಿರೇಮಠದ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳ ಆಶೀರ್ವಾದ ಸಿಕ್ಕಿದ್ದು ನನ್ನ ಸೌಭಾಗ್ಯ ಎಂದು ಇದೇ ವೇಳೆ ಅಂಕಿತಾ ಹೇಳಿದರು. SSLC ಪರೀಕ್ಷೆಯಲ್ಲಿ ಪ್ರತಿ ಬಾರಿ ಬೇರೆ ಭಾಗದ ವಿದ್ಯಾರ್ಥಿಗಳು ರಾಜ್ಯಕ್ಕೆ ಪ್ರಥಮ ಬರುತ್ತಿದ್ದರು. ಈ ಬಾರಿ ನಮ್ಮ ಭಾಗದ ಯುವತಿ ಅಂಕಿತಾ ಕೊಣ್ಣೂರ್ ಪ್ರಥಮ ಬಂದಿದ್ದು ನಮ್ಮ ಭಾಗದ ಹೆಮ್ಮೆ ಎಂದು ಈ ಸಂದರ್ಭದಲ್ಲಿ ಗಣ್ಯರು ಕೊಂಡಾಡಿದರು. ಈ ಸಂದರ್ಭದಲ್ಲಿ ಕೊಣ್ಣೂರು ಮರಡಿ ಮಠದ ಶ್ರೀ ಪವಾಡೇಶ್ವರ ಮಹಾಸ್ವಾಮಿಗಳು, ಕ್ಷೇತ್ರ ಶಿಕ್ಷಣಾಧಿಕಾರಿ ಪ್ರಭಾವತಿ ಪಾಟೀಲ್, PG ಕೊಣ್ಣೂರ್, ಶಿವಾನಂದ್ ಜಿರ್ಲಿ, SB ಜಿಂದ್ರಾಳೆ, ಸುಭಾಷ್ ನಾಯ್ಕ್, ಚನ್ನಪ್ಪ ಗಜ್ಬರ್, ಆನಂದ್ ಪಟ್ಟಣ್ ಶೆಟ್ಟಿ, ವೀರೇಶ್ ಗಜ್ಬರ್, ಮಹಾಲಿಂಗ್ ಹಿರೇಮಠ್ ಸೇರಿದಂತೆ ಶ್ರೀಮಠದ ಭಕ್ತರು ಪಾಲ್ಗೊಂಡಿದ್ದರು. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಹುಕ್ಕೇರಿ. ಅನುಭವದ ಮಾತುಗಳು ಬಹಳಷ್ಟೇ ಇತ್ತು ಕೇಳಿದ್ವಿ. ಅಂಕಿತಾ ತನ್ನ ಒಂದು ಇಡೀ ರಾಜ್ಯಕ್ಕೆ ತನ್ನದೇ ಆಗಿರ್ತಕ್ಕಂಥ ಒಂದು ಅಂಕಿತವನ್ನ ಹಾಕಿರುವುದರ ಮೂಲಕ ಇಡೀ ರಾಜ್ಯದ ಯಾಕಂದರೆ ಪ್ರತಿ ಸಲ ಪ್ರಥಮ ಸ್ಥಾನ ಅನ್ನುವಂಥದ್ದು ಕೇವಲ ಸೌತ್ ಕರ್ನಾಟಕ ಸೈಡ್ಗೆ ಸೀಮಿತವಾಗಿರ್ತಿತ್ತು. ಆದರೆ ಈ ವರ್ಷದ ಫಲಿತಾಂಶ ಬಂದಾಗ ಮೊದಲನೇದಾಗಿ ನಾನು ಅದನ್ನು ತಗೊಂಡಿದ್ದೀನಿ ಅನ್ನೋದಕ್ಕಿಂತ ಪೂರ್ತಿ ಒಂದು ಉತ್ತರ ಕರ್ನಾಟಕವನ್ನು ನಾನು ರಿಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಆಮೇಲೆ ಒಂದು ಗೌರ್ಮೆಂಟ್ ಶಾಲೆಯನ್ನು ರಿಪ್ರೆಸೆಂಟ್ ಮಾಡಿ ಅದರ ಒಂದು ಕೀರ್ತಿಯನ್ನು ಹೆಚ್ಚಿದ್ದೀನಿ ಅನ್ನೋದಕ್ಕೆ ತುಂಬ ಖುಷಿ ಇದೆ. ಯಾಕಂದರೆ ಈಗ ಒಂದು ಹೊರಗಿನ ಒಂದು ಸಮಾಜದಲ್ಲಿ ಒಂದು ಮೂಢನಂಬಿಕೆ ಯಾವ ರೀತಿ ಇದೆ ಅಂದರೆ, ಮೊದಲಿನ ಹಾಗೆ ಗೌರ್ಮೆಂಟ್ ಶಾಲೆಗಳಲ್ಲಿ ಸಾಕಷ್ಟು ಫೆಸಿಲಿಟಿ ಇಲ್ಲ, ಅಲ್ಲಿಯ ಟೀಚರ್ ಸ್ಟಾಫ್ ಸರಿ ಇರೋದಿಲ್ಲ, ಹಾಗೆ ಇಲ್ಲಿ ಅನ್ನುವಂಥ ಒಂದು. ಯಾಕಂದರೆ ಈಗ ನಾರ್ಮಲಿ ಎಲ್ಲ ಪೇರೆಂಟ್ಸ್ ಏನು ಮಾಡ್ತಿದ್ದಾರೆ, ಸಾಕಷ್ಟು ದೊಡ್ಡ ದೊಡ್ಡ ಜಾಬ್ ಹೋಲ್ಡರ್ಸ್ ಇರ್ತಾರೆ. ಸೊ ಅವರಲ್ಲಿ ಒಂದು ಸ್ವಲ್ಪ ತಪ್ಪ ಕಲ್ಪನೆ ಏನಪ್ಪ ಅಂತಂದರೆ, ಮೊದಲಿನ ಹಾಗೆ ಗೌರ್ಮೆಂಟ್ ಶಾಲೆಗಳಲ್ಲಿ ಟೀಚರ್ ಸ್ಟಾಫ್ ಸರಿ ಇರೋದಿಲ್ಲ ಪ್ರೈವೇಟ್ ಸ್ಕೂಲ್ನಷ್ಟು. ಆಮೇಲೆ ಫೆಸಿಲಿಟೀಸ್ ಪ್ರೈವೇಟ್ ಸ್ಕೂಲ್ನಲ್ಲಿ ಯಾವ ರೀತಿ ಕೊಡ್ತಾರೆ ಆ ರೀತಿ ಕೊಡೋಕ್ಕಾಗಲ್ಲ ಅಂತ ಅವ್ರದ್ದು ಒಂದು ಕಲ್ಪನೆ ಇರುತ್ತೆ. ಆದರೆ ನಾನು ಗ್ರಾಮೀಣ ಪ್ರದೇಶದಲ್ಲೇ ಓದಿರೋದ್ರಿಂದ 6th to 10th ನಾನು ಮೊರಾರ್ಜಿ ದೇಸಾಯಿ ರೆಸಿಡೆನ್ಷಿಯಲ್ ಸ್ಕೂಲ್ನಲ್ಲೇ ಓದಿರೋದ್ರಿಂದ, ಅದು ಕೂಡ ಒಂದು ಗೌರ್ಮೆಂಟ್ ಸ್ಕೂಲ್ ಆಗಿರೋದ್ರಿಂದ ಅಲ್ಲೂ ಕೂಡ ಸಾಕಷ್ಟು ಫೆಸಿಲಿಟೀಸ್ ಇತ್ತು. ಕೇವಲ ಪ್ರೈವೇಟ್ ಸ್ಕೂಲ್ಗೆ ಕಂಪೇರ್ ಮಾಡಿದಾಗ ನನಗಲ್ಲಿ ಏನೂ ಕಮ್ಮಿ ಅಂತ ಅನ್ನಿಸ್ಲಿಲ್ಲ. ಎಲ್ಲ ರೀತಿಯಾದಂಥ ಲ್ಯಾಬ್ಸ್ ಆಗಿರ್ಬೋದು, ಕ್ಲಾಸ್ ರೂಮ್ಸ್ ಆಗಿರ್ಬೋದು, ಟೀಚರ್ ಸ್ಟಾಫನ್ನು ಈಗ ಎಲ್ಲರೂ ಕೂಡ ಕಾಂಪಿಟೇಟಿವ್ ಎಕ್ಸಾಮ್ನಿಂದ ಸೆಲೆಕ್ಟ್ ಮಾಡಿರೋದ್ರಿಂದ ಎಲ್ಲರೂ ವೆಲ್ ಕ್ವಾಲಿಫೈಡ್ ಟೀಚರ್ಸೇ ಇರೋದ್ರಿಂದ ನಮಗೆ ಸಾಕಷ್ಟು ನಾಲೆಜ್ ಸಿಗುತ್ತೆ. ನಮಗೆ ಯಾರೇ ಟೀಚರ್ಸ್ ಆಗಿದ್ರು ಕೂಡ ಎಲ್ಲರೂ ವೆಲ್. ಎರಡು ಮಾತಿಲ್ಲ, ಎಲ್ಲದಕ್ಕಿಂತ ಹೆಚ್ಚಾಗಿ ನೆನಪಲ್ಲಿಟ್ಕೋ, ನಿನ್ನ ಕಣ್ ಮುಂದೆ ನಿನ್ನ ತಂದೆ ತಾಯಿ, ನಿನ್ನ ದೊಡ್ಡಪ್ಪ ದೊಡ್ಡವ್ವ, ಆಮೇಲೆ ನಿಮ್ಮ ಅಜ್ಜ ಅಜ್ಜಿ, ಇವ್ರನ್ನ ಯಾವಾಗೂ ನೆನಪಿಸ್ಕೊಳ್ತಾ ಇರ್ಬೇಕು. ಆಮೇಲೆ ಯಾವಾಗ ಬಂದ ತಕ್ಷಣ ನೀವು ಮಾಡೋ ಕೆಲಸ ಏನಂತಂದ್ರ ಅವ್ರ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಮನಸ್ಸ ಹರಿಸ್ತಾರಲ್ಲ, ಅದೇ ದೊಡ್ಡದು. ಅದಕ್ಕಾಗಿ ಆ ನಿಟ್ಟಿನಲ್ಲಿ ಇನ್ಮೇಲೆ ನಾನು ಭಾಷಣ ಶುರು ಮಾಡಾವದೀನಿ. ಏನಂತಂದ್ರ ಫಸ್ಟ್ PUC ಹೋಗ್ತಾರಲ್ಲ, ಆ ಹುಡುಗರಿಗೆ ಕಾಲೇಜಿಗೆ ಹೋಗಿ ನಾನೇ ಹೋಗ್ತೀನಿ. ಅಲ್ಲಿ ಪ್ರಚಾರ ವಿಚಾರ ಇರಂಗಿಲ್ಲ, ಮೊಬೈಲ್ ಇರಂಗಿಲ್ಲ, ತಗೊಂಬರಂಗಿಲ್ಲ. ಇನ್ನು 1 ಗಂಟೆ ಉಪನ್ಯಾಸವನ್ನ ನಾನು ಇನ್ನೇನು ಕಾಲೇಜಿಗೆ ಹೋಗಾವದಿದ್ದೆ. ಯಾಕೆ ಹೋಗಾವದಿದೆ ಅಂತಂದ್ರೆ ನಿಮಗೆ ಬಹುಶಃ ತಿಳಿದಿರ್ಬೇಕು, ನಾನು ರಗಡ ಕಡೆ ಹೋಗಿ ಬನ್ನಿ ಎಷ್ಟು ಅಸ್ತವ್ಯಸ್ತ ಆಗತ್ತದ ಅಂತಂದ್ರೆ ಎಲ್ಲೋ ಒಂದ್ ಕಡೆ ನೋವು ಆಗತ್ತದ, ಎಲ್ಲಾರು ಒಂದೊಂದ್ ಕಡೆ ತಪ್ಪಾಗತ್ತ. ಅದಕ್ಕಾಗಿ ಇದೇನ್ ನೀವು ಇಲ್ಲಿಂದ ಹೋಗ್ತದಲ್ಲ ಕಾಲೇಜ್ ಕಟ್ಟಿ ಎತ್ತಿದ ಮೇಲೆ ಆಗ ಇರೋದು
ಅಲ್ಲೇನು ಚೆನ್ನಾಗಿ ಓದಿವಿ ಅಂದ್ರೆ ಬದುಕ, ಓದ್ಲಿಲ್ಲ ಅಂದ್ರೆ ಹರ ಹರ ಮಹಾದೇವ. ಇಷ್ಟು ಬಿಟ್ರೆ ಏನು ಹೇಳಲಿಕ್ಕೆ ಆಗೋದಿಲ್ಲ. ಆ ನಿಟ್ಟಿನಲ್ಲಿ ಬಹಳ ಖುಷಿ ಆಯ್ತು. ಬಹುಶಃ ಇನ್ನಂತೂ BO ಮೇಡಮ್ ಅಧ್ಯಕ್ಷರು ನೀವೆಲ್ಲರೂ ಇದ್ದೀರಿ. ನೀವಂತೂ ಯಾವಾಗ ನಮ್ಗೆ ರೆಡಿ ಮಾಡ್ತೀರಿ, ನಾನು ಎಲ್ಲ ಪರ್ಫೆಕ್ಟ್ ಆಗಿ ರೆಡಿ ಮಾಡ್ತೀನಿ. ನಿಮ್ಗೆ ಗೊತ್ತಿರ್ಬೇಕು ನಾನು ಬಹಳ ಶಿಸ್ತು. ಹಿಂಗಿದ್ರೆ ನೀವು ಹಂಗ ಏನಿಲ್ಲ, ಈ ಸ್ವಾಮಿಗಳ ಜೊತೆ ನೀವು ಅಲ್ಲಿ ಹಿಂಗೆ ಆಗಂಗಿಲ್ಲ. ನನಗೆ ನಮ್ಮ ಮಧ್ಯದಿಂದ ಬೆಳೆದು ಬಂದ ರೀತಿನೇ ಬೇರೆ. ಹಿಂಗೆ ಇರ್ಬೇಕು, ಇಲ್ಲೇ ಚೇರ್ ಇರ್ಬೇಕು, ಇಲ್ಲೇ ಮೈಕ್ ಇರ್ಬೇಕು ಅನ್ನುವಂಥವ್ರು ನಾವು. ಅಂದ್ರೆ ಅಷ್ಟು ಶಿಸ್ತಿರ್ಬೇಕು. ಬದುಕಿನೊಳಗೆ ಏನಾರ ಸಾಧಿಸ್ಬೇಕಂದ್ರೆ ಶಿಸ್ತ ಬಹಳ ಪ್ರಮುಖ. ಅದಕ್ಕೆ ಅಂಕಿತಾ ಇವತ್ತು ಒಂದು ಅದ್ಭುತವಾದ ಕಾರ್ಯವನ್ನ ಮಾಡಿ ನಮಗಂತೂ ಬಹಳಷ್ಟು ಖುಷಿ ಆಗೋದು. ಏನಂತಂದ್ರೆ ನಿಮ್ಗೆ ಹೇಳ್ತೀನಿ, ಎಲ್ಲರೂ ಫೋನ್ ಮಾಡಿದ ತಕ್ಷಣ ಹೇಳೋದೇನು ಗೊತ್ತದ, ಆಕೆ ನಮ್ಮ ಶಿಷ್ಯರ ಮಗಳು ಅಂತ